ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾವು ಹೊಸ ವರ್ಷದಲ್ಲಿ ಅಂದರೆ 2026ರಲ್ಲಿ ಜನವರಿ ಮಾಸದಲ್ಲಿ ಮೇಷರಾಶಿಯವರಿಗೆ ಯಾವ ರೀತಿಯಾದಂತಹ ಶುಭ ಫಲಗಳಿದೆ ಮತ್ತು ಅವರು ಮಾಡಿಕೊಳ್ಬೇಕಾಗಿರುವಂತಹ ಪರಿಹಾರಗಳೇನು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ಮಾಸದಲ್ಲಿ ನಾವು ಗ್ರಹ ಸಂಚಾರವನ್ನು ಗಮನಿಸಿದಾಗ ಎಲ್ಲ ಗ್ರಹಗಳ ಒಂದು ಅನುಕೂಲತೆ ಅಂತಕ್ಕಂಥದ್ದು ಮೇಷರಾಶಿಯವರಿಗೆ ಆಗ್ತಾ ಇದೆ. ಇಂದ ನಿಮಗೆ ಬರುವಂತಹ ಆದಾಯದಲ್ಲಿ ನೀವು ಹೆಚ್ಚಳವನ್ನು ಕಾಣಬಹುದು. ಅಂದರೆ ವಿವಿಧ ಮಾರ್ಗಗಳ ಮೂಲಕ, ಅದು ಒಳ್ಳೆಯ ಮಾರ್ಗಗಳ ಮೂಲಕ ಹಣವನ್ನು ಸಂಪಾದನೆ ಮಾಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಾ. ಅಂದರೆ ನೀವು ಹಾಕಿರುವಂತಹ ಒಂದು ಹಣಕ್ಕಿಂತ ನಿಮಗೆ ಬರುವಂತಹ ಲಾಭ ಹೆಚ್ಚಿನದಾಗಿ ಬರುತ್ತೆ. ಇನ್ನು ಈ ಮಾಸದಲ್ಲಿ ಆರೋಗ್ಯದ ಬಗ್ಗೆ ನಾವು ಮಾತಾಡೋದಾದರೆ, ಈ ಒಂದು ಆರೋಗ್ಯ ಸಮಸ್ಯೆಗಳು ಏನಾದರೂ ಇಂದಿನ ತಿಂಗಳುಗಳಲ್ಲಿ ನೀವು ಅನುಭವಿಸ್ತಾ ಇದ್ದರೆ ಆ ಒಂದು ಆರೋಗ್ಯದಲ್ಲಿ ಚೇತರಿಕೆಯನ್ನು ನಾವು ಕಾಣ್ಬೋದಾಗುತ್ತೆ. ನೀವು ಒಳ್ಳೆಯ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋ ಮೂಲಕ ನಿಮ್ಮ ಒಂದು ಆಹಾರ ಪದ್ಧತಿಗಳನ್ನು ನೀವು ಒಂದು ಬ್ಯಾಲೆನ್ಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸುತ್ತೆ ಮತ್ತು ಕೆಲವೊಂದು ರೋಗಗಳಿಂದ ನೀವು ಮುಕ್ತಿಯನ್ನು ಹೊಂದುತ್ತೀರಾ. ಮುಖ್ಯವಾಗಿ ನಿಮ್ಮ ಶತ್ರುಗಳು ಅಂತ ಯಾರಿರ್ತಾರೋ ಆ ಶತ್ರುಗಳನ್ನು ನೀವು ಮಣ್ಣು ಮುಕ್ಕಿಸುವಲ್ಲಿ ಈ ಒಂದು ತಿಂಗಳಿನಲ್ಲಿ ಯಶಸ್ವಿ ಆಗ್ತೀರಾ ಅಂತ ಹೇಳ್ಬೋದು. ಅಂದರೆ ಇದಕ್ಕಿಂತ ಮುಂಚೆ ನಿಮ್ಮ ಶತ್ರುಗಳು ನಿಮ್ಮನ್ನು ತುಂಬ ಕಾಡ್ತಾ ಇರ್ತಾರೆ, ಎಲ್ಲ ರೀತಿಯಾದಂತಹ ಸಾಧ್ಯವಾದಷ್ಟು ತೊಂದರೆಗಳನ್ನು ಮಾಡ್ತಾ ಇರ್ತಾರೆ ನಿಮಗೆ. ಆದರೆ ಈ ಒಂದು 2026ರಲ್ಲಿ ಒಂದು ನಿಮ್ಮ ಆಧಿಪತ್ಯ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ. ನಿಮ್ಮ ಒಂದು ಬಲ ಅನ್ನೋದು ಹೆಚ್ಚಾಗುತ್ತೆ. ಇದರಿಂದ ನಿಮ್ಮ ಶತ್ರುಗಳನ್ನು ನೀವು ಎದುರಿಸುವುದಕ್ಕೆ ನಿಮಗೆ ಬೇಕಾಗಿರುವಂತಹ ಬಲ ಮತ್ತು ಶಕ್ತಿ ಅನ್ನೋದು ನಿಮಗೆ ಬಂದು ಅವರನ್ನು ನೀವು ಬಗ್ಗು ಬಡಿಯುವಲ್ಲಿ ಯಶಸ್ವಿ ಆಗ್ತೀರಾ. ಅದರ ಮೇಲೆ ನಿಮ್ಮ ವಿಜಯ ಯಾತ್ರೆ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ ಈ 2026ರಲ್ಲಿ. ಆದ್ದರಿಂದ ನಿಮ್ಮ ಶತ್ರುಗಳು ಕೂಡ ಈ ಒಂದು ಅವಧಿಯಲ್ಲಿ ನಿಮ್ಮ ಮಿತ್ರರಾಗುತ್ತಾರೆ. ನಿಮ್ಮನ್ನು ಎದುರಿಸಲು ಅವ್ರಿಗೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಅವರ ಸೋಲನ್ನು ಒಪ್ಪಿಕೊಂಡು ನಿಮ್ಮ ಜೊತೆ ಒಂದು ಸ್ನೇಹವನ್ನು ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತಾರೆ. ನೀವು ಈ ಒಂದು ತಿಂಗಳಲ್ಲಿ ನಿಮ್ಮ ಮನೆಗೆ ಬೇಕಾಗಿರುವಂತಹ ಹೊಸ ವಸ್ತುಗಳನ್ನು ನೀವು ಖರೀದಿ ಮಾಡೋದಾಗಿರ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಗೆ ಒಂದು ವಾಷಿಂಗ್ ಮಿಷಿನ್ ಅಥವಾ ಫ್ರಿಡ್ಜ್ ತಗೊಬರೋದಾಗಿರ್ಬೋದು. ಮತ್ತು ನಿಮ್ಮ ಮನೆಯ ಗೃಹೋಪಯೋಗಕ್ಕೆ ಅಂದರೆ ಅಲಂಕಾರಿಕ ವಸ್ತುಗಳನ್ನು ತೆಗೆದುಕೊಳ್ಳೋದಾಗಿರ್ಬೋದು. ಮತ್ತು ಹೊಸ ವಸ್ತ್ರಗಳನ್ನು ನೀವು ಈ ಒಂದು ಮಾಸದಲ್ಲಿ ಖರೀದಿ ಮಾಡ್ತೀರಾ. ಮತ್ತು ಈ ಒಂದು ಮಾಸದಲ್ಲಿ ನಿಮ್ಮ ಹಣಕಾಸಿನ ಬಗ್ಗೆ ಯಾವುದೇ ರೀತಿಯಾದಂತಹ ತೊಂದರೆಯಾಗುವುದಿಲ್ಲ. ಮತ್ತು ಈ ಒಂದು ಮಾಸದಲ್ಲಿ ನೀವು ಒಂದು ಪಾರ್ಟಿ ಮೋಡ್ ಅಂತ ಹೇಳ್ತೀವಲ್ವ, ಈ 2026ರ ಹೊಸ ವರ್ಷ ಪ್ರಾರಂಭವಾಗ್ತಾ ಇದೆ. ವಿನೋದಗಳನ್ನು ನೀವು ಈ ಒಂದು ಪಾರ್ಟಿಗಳನ್ನು ಮಾಡೋದು, ಎಂಜಾಯ್ ಮಾಡೋದನ್ನು ನೀವು ಖಂಡಿತ ಮಾಡ್ತೀರಾ. ಈ ಒಂದು ಮಾಸದಲ್ಲಿ ನೀವು ಹೆಚ್ಚಿನ ಪ್ರಯಾಣಗಳನ್ನು ಮಾಡ್ತೀರಾ. ಅದು ನಿಮ್ಮ ಒಂದು ಟ್ರಿಪ್ಗಳಂತಾಗಿರ್ಬೋದು, ಇಲ್ಲ ತೀರ್ಥಯಾತ್ರೆಗಳಾಗಿರ್ಬೋದು, ಅಥವಾ ಯಾವುದಾದ್ರು ದೇವಸ್ಥಾನಗಳು, ನಿಮ್ಮ ಮನೆ ದೇವರುಗಳಿಗೆ ಭೇಟಿ ನೀಡೋದಾಗಿರ್ಬೋದು. ಈ ರೀತಿಯಾಗಿ ಇದರಿಂದ ನಿಮಗಾಗಿರುವಂತಹ ನಷ್ಟ ಏನೂ ಆಗೋದಿಲ್ಲ. ಇದರಿಂದ ನೀವು ಹೆಚ್ಚಿನ ಲಾಭಗಳನ್ನೇ ಪಡೆಯುತ್ತೀರಾ. ಮುಖ್ಯವಾಗಿ ಇದು ಸಂತಾನದ ಬಗ್ಗೆ ನಾವು ಮಾತಾಡೋದಾದರೆ, ಯಾರಾದರೂ ಹೊಸದಾಗಿ ಮದುವೆ ಆಗಿರ್ತಕ್ಕಂತಹ ದಂಪತಿಗಳಿಗೆ ಒಂದು ಸಂತಾನ ಭಾಗ್ಯ ಅಂತಕ್ಕಂಥದ್ದು, ಅದರಿಂದ ನೀವು ಗುಡ್ ನ್ಯೂಸ್ನ ಕೇಳುವಂಥದ್ದು, ಅಥವಾ ಯಾರಾದರೂ IVFಗಳ ಮೂಲಕ ಟ್ರೈ ಮಾಡ್ತಿದ್ರೆ ಅವ್ರಿಗೂ ಕೂಡ ಸಂತಾನ ಭಾಗ್ಯ ಅಂತಕ್ಕಂಥದ್ದು ಈ ಒಂದು ಅವಧಿಯಲ್ಲಿ ನೀವು ನೋಡ್ಬೋದು. ಅದೇ ರೀತಿಯಾಗಿ ಈ ಒಂದು ಸಂತಾನ ಆಗಿರ್ತಕ್ಕಂಥ ನಿಮ್ಮ ಮಕ್ಕಳಿಂದ ನೀವು ಕೆಲವೊಂದು ಒಳ್ಳೆ ಪರ್ಸೆಂಟೇಜ್ಗಳನ್ನು ಯಾವುದಾದ್ರೂ ಎಕ್ಸಾಮ್ಸಲ್ಲಿ, ಟೆಸ್ಟ್ಗಳಲ್ಲಿ ತಗೊಳ್ಳೋದಾಗಿರ್ಬೋದು, ಮತ್ತು ಯಾವುದಾದ್ರೂ ಒಂದು ಪ್ರೈಸ್ನ ಗೆಲ್ಲೋದಾಗಿರ್ಬೋದು, ಆಟದ ಸ್ಪರ್ಧೆಗಳಲ್ಲಿ ಗೆದ್ದು ಬರೋದಾಗಿರ್ಬೋದು. ಈ ರೀತಿಯಾಗಿ ಒಂದು ಸಂತಾನದಿಂದ ನೀವು ಶುಭ ವಿಷಯಗಳನ್ನು ನೀವು ಕೇಳ್ತೀರಾ. ನಿಮ್ಮ ಮಕ್ಕಳ ಜಯವನ್ನು ನೀವು ಆನಂದಿಸ್ತೀರಾ. ನಿಮ್ಮ ಸಂತಾನಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಮದುವೆ ವಿಷಯಗಳನ್ನು ನೀವು ಪ್ರಸ್ತಾಪ ಮಾಡೋದಾಗಿರ್ಬೋದು. ಒಂದು ಮದುವೆ ಅಂತಕ್ಕಂಥದ್ದು ಅವರಿಗೆ ಗ್ಯಾರಂಟಿಯಾಗಿ ಫಿಕ್ಸ್ ಆಗುವಂಥದ್ದಾಗಿರ್ಬೋದು. ಈ ರೀತಿಯಾಗಿ ಸಂತಾನದ ಬಗ್ಗೆ ಒಂದು ಒಳ್ಳೆಯ ವಿಷಯಗಳನ್ನು ನೀವು ಈ ಒಂದು ಮಾಸದಲ್ಲಿ ಕೇಳ್ತೀರಾ. ಮತ್ತು ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ಕುಟುಂಬ ಸೌಖ್ಯ ಅಂತಕ್ಕಂಥದ್ದು ನೋಡ್ತೀವಿ. ಅಂದರೆ ಕುಟುಂಬದಲ್ಲಿ ಒಂದು ಸಂತೋಷ ವಾತಾವರಣವನ್ನು ನಾವು ನೋಡ್ಬೋದಾಗಿರುತ್ತೆ. ಯಾವುದೇ ರೀತಿ ಜಗಳಗಳಿಲ್ಲದೆ, ಮನಸ್ತಾಪಗಳು ಅಂತಕ್ಕಂಥದ್ದು ಇಲ್ದಿರೆ, ನಿಮ್ಮ ಒಂದು ಗಂಡ ಹೆಂಡತಿಯರ ಮಧ್ಯೆ ಆಗಿರ್ಬೋದು, ತಂದೆ ಮಕ್ಕಳು, ತಾಯಿ ಮಕ್ಕಳ ಮಧ್ಯೆ ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಲ್ಲದೆ, ಮನಸ್ತಾಪಗಳು, ಕಲಹಗಳು ಯಾವುದೇ ರೀತಿ ಇಲ್ಲದೆ ಒಂದು ಮನೆಯಲ್ಲಿ ಶಾಂತಿಯ ವಾತಾವರಣ, ನೆಮ್ಮದಿಯ ವಾತಾವರಣ ಅಂತಕ್ಕಂಥದ್ದು ನಾವು ಕಾಣ್ಬೋದಾಗುತ್ತೆ.
ಇನ್ನು ಸಮಾಜದಲ್ಲೂ ಕೂಡ ಅಷ್ಟೇ ನಿಮಗೆ ಒಂದು ಒಳ್ಳೆಯ ಗೌರವ ಅಂತಕ್ಕಂಥದ್ದು ದೊರೆಯುತ್ತೆ. ಎಲ್ಲಿ ಹೋದರೂ ಕೂಡ ಜನ ನಿಮ್ಮನ್ನು ಒಂದು ಗುರುತಿಸ್ಬಿಟ್ಟು ನಿಮ್ಮನ್ನು ಮಾತಾಡಿಸ್ತಾರೆ. ನಿಮ್ಮ ಸೇವೆಗಳ ಬಗ್ಗೆ ಅವರು ಮಾತಾಡ್ತಾರೆ. ಆ ರೀತಿ ಒಂದು ಸಮಾಜದಲ್ಲೂ ಕೂಡ ನಿಮಗೆ ಒಂದು ಒಳ್ಳೆಯ ಹೆಸರು ಅಂತಕ್ಕಂಥದ್ದು ಇರುತ್ತೆ. ಯಾವುದಾದ್ರೂ ಶುಭ ಕಾರ್ಯಗಳನ್ನು ನೀವು ಮಾಡಬೇಕು ಅಂತ ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಇದು ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮದುವೆಗೆ ಹುಡುಗಿಯನ್ನು ಅಥವಾ ಹುಡುಗನನ್ನು ನೋಡೋದಾಗಿರ್ಬೋದು, ಅಥವಾ ನೀವೇನೋ ಒಂದು ಮನೆಯನ್ನು ತೊಗೊಳ್ಬೇಕು ಅಂದರೆ ಈ ಒಂದು ತಿಂಗಳಿಂದ ನೀವು ಪ್ರಾರಂಭ ಮಾಡೋದಾಗಿರ್ಬೋದು, ಇವಾಗ ಪೂಜೆಗಳನ್ನು ಮಾಡಿಸೋದಾಗಿರ್ಬೋದು. ಈ ರೀತಿ ಜನವರಿ 15ರ ನಂತರ ನಿಮಗೆ ಈ ಒಂದು ಒಳ್ಳೆಯ ಸಮಯ ಅಂತಕ್ಕಂಥದ್ದು ಪ್ರಾರಂಭವಾಗುತ್ತೆ. ಹಣಕಾಸಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಒಂದು ಹೊಸ ಕಾರ್ಯಗಳನ್ನು ನೀವು ನೆರವೇರಿಸಬೇಕು ಅಂದರೂ ಕೂಡ ಇದು ಒಳ್ಳೆಯ ಸಮಯವೇ ಆಗಿರುತ್ತೆ. ಸಮಾಜದಲ್ಲಿ ಒಂದು ದೊಡ್ಡ ಹೆಸರಿರ್ತಕ್ಕಂಥ ವ್ಯಕ್ತಿಗಳು ನಿಮ್ಮನ್ನು ಭೇಟಿ ಮಾಡ್ತಾರೆ. ಅವರಿಂದ ನಿಮಗೆ ಕೂಡ ಕೆಲವೊಂದು ಲಾಭಗಳನ್ನು ಅಥವಾ ಪ್ರಯೋಜನಗಳನ್ನು ನೀವು ಪಡೆಯುತ್ತೀರಾ. ಅವರ ಜೊತೆ ನೀವು ಪರಿಚಯಗಳನ್ನು ಬೆಳೆಸ್ಕೊಂಡ್ರೆ ನಿಮಗೂ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಅಂತಕ್ಕಂಥದ್ದು ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಪರಿಚಯ ಆಗಿ ಅವರಿಂದ ಕೂಡ ನಿಮ್ಮ ಫ್ಯೂಚರಲ್ಲಿ ಅವರಿಂದ ಲಾಭಗಳನ್ನು ನೀವು ಪಡಿಬೋದು. ಒಂದು ಮಾಸದಲ್ಲಿ ನೀವು ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ವಿಜಯ ಅಂತಕ್ಕಂಥದ್ದು ನಿಮ್ಮ ಹತ್ರನೇ ಇರುತ್ತೆ. ಅಂದರೆ ನೀವು ಯಾವ ಕೆಲಸ ಪ್ರಾರಂಭ ಮಾಡಿದ್ರೂ ಕೂಡ ಅದರಲ್ಲಿ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಅಂತಕ್ಕಂಥದ್ದು ಬರೋದಿಲ್ಲ. ಯಾವುದೇ ರೀತಿಯ ಲೇಟ್ ಆಗೋವಂಥದ್ದೇನು ಬರೋದಿಲ್ಲ. ಯಾವ ಕೆಲಸಕ್ಕೆ ನೀವು ಕೈ ಹಾಕಿ ಪ್ರಾರಂಭ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ಸಕ್ಸಸ್ ಅಂತಕ್ಕಂಥದ್ದು ನಿಮಗೆ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ನಿಮ್ಮ ಓಲ್ಡ್ ಫ್ರೆಂಡ್ಸಸ್ ಅಂತ ಇರುತ್ತಲ್ವ, ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಆಗಿರ್ಬೋದು, ಇಲ್ಲ ಕಾಲೇಜ್ ಫ್ರೆಂಡ್ಸ್ ಆಗಿರೋದು, ಅವರನ್ನು ಈ ಒಂದು ಮಾಸದಲ್ಲಿ ನೀವು ಖಂಡಿತ ಮೀಟ್ ಮಾಡಿಬಿಟ್ಟು ನಿಮ್ಮ ಹಳೆಯದಾದ ನೆನಪುಗಳನ್ನು, ನಿಮ್ಮ ಸ್ಕೂಲ್ ಡೇಸ್ ಯಾವ ರೀತಿ ಇರ್ತಿತ್ತು, ನಿಮ್ಮ ಕಾಲೇಜ್ ಡೇಸ್ ಯಾವ ರೀತಿ ಇರ್ತಿತ್ತು ಅಂತ ನೀವು ತುಂಬ ಆ ಒಂದು ಹಳೆಯ ಡೇಸ್ಗೆ ಹೋಗ್ಬಿಟ್ಟು ತುಂಬ ಹ್ಯಾಪಿಯಾಗಿ ಜೊತೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡ್ತೀರಾ. ಈ ಒಂದು ಮಾಸದಲ್ಲಿ ಒಂದು ಆಕಸ್ಮಿಕ ಧನಲಾಭ ಅಂತಕ್ಕಂಥದ್ದು ನಿಮಗೆ ಬರುತ್ತೆ. ಅದು ನೀವು ಎಕ್ಸ್ಪೆಕ್ಟೇ ಮಾಡಿರೋದಿಲ್ಲ. ಯಾವುದೇ ಮೂಲದಲ್ಲಾಗಿರ್ಬೋದು ನಿಮಗೆ ಆಕಸ್ಮಿಕ ಧನಲಾಭ ಈ ಒಂದು ಮಾಸದಲ್ಲಿ ಸೂಚನೆ ಮಾಡ್ತಾ ಇದೆ. ಮತ್ತು ಈ ಒಂದು ಮಾಸದಲ್ಲಿ ನಿಮ್ಮ ಒಂದು ಬ್ಯೂಟಿ ಕಾನ್ಷಿಯಸ್ ಅಂತಕ್ಕಂಥದ್ದು ತುಂಬ ಜಾಸ್ತಿ ಆಗುತ್ತೆ. ಅಂದರೆ ನಾನು ಇನ್ನೂ ತುಂಬ ಚೆನ್ನಾಗಿ ಕಾಣಬೇಕು ನೋಡೋರಿಗೆ ಅನ್ನೋದು ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ನೀವು ಒಂದು ಆರೋಗ್ಯದಲ್ಲೂ ಕೂಡ ಒಂದು ಒಳ್ಳೆಯ ಡಯಟನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಫುಡ್ ಡಯಟನ್ನು ಅಥವಾ ಜಂಕ್ ಫುಡ್ನ ಬಿಡೋದಾಗಿರ್ಬೋದು, ಒಂದು ಒಳ್ಳೆ ಸ್ಪ್ರೌಟ್ಸ್ ಆಗಿರ್ಬೋದು, ಈ ರೀತಿ ಒಳ್ಳೆ ಆಹಾರವನ್ನು ನೀವು ತೆಗೆದುಕೊಳ್ಳೋದಾಗಿರ್ಬೋದು, ಯೋಗ, ಧ್ಯಾನ ಅಥವಾ ವಾಕಿಂಗ್ ಮಾಡೋದು, ಈ ರೀತಿ ಒಂದು ಒಳ್ಳೆಯ ಅಭ್ಯಾಸಗಳನ್ನು ನೀವು ಪ್ರಾರಂಭ ಮಾಡುತ್ತೀರಾ. ಈ ಒಂದು ಮಾಸದಲ್ಲಿ ತುಂಬ ದಿನಗಳಿಂದ ನೀವು ಒಂದು ಕನಸನ್ನು ಕಾಣ್ತಾ ಇರ್ತೀರ. ಆ ಕನಸೇನು ಅಂತ ನಿಮಗೆ ಗೊತ್ತಿರುತ್ತೆ. ಆ ಕನಸನ್ನು ನೀವು ನೆರವೇರಿಸ್ಕೊಳ್ಳುವಂತಹ ಒಂದು ಶುಭ ಯೋಗ ಅಂತಕ್ಕಂಥದ್ದು ಈ ಜನವರಿ ಮಾಸದಲ್ಲಿ ಬರ್ತಾ ಇದೆ. ನೀವು ತುಂಬ ಒಂದು ದಿನಗಳಿಂದ ಅಂದ್ಕೊಳ್ತಾ ಇರ್ತೀರ, ನನಗೆ ಇದು ಕನಸು ಯಾವಾಗ ನೆರವೇರುತ್ತೆ. ಅದು ಒಂದು ಮನೆ ಕಟ್ಟೋದಾಗಿರ್ಬೋದು, ಅಥವಾ ಡ್ರೀಮಾಗಿ ಮದುವೆ ಮಾಡ್ಕೊಂಡಾಗಿರ್ಬೋದು, ಅಥವಾ ಏನಾದ್ರು ಒಂದು ಪ್ರಾಪರ್ಟಿನ ತೊಗೊಳ್ಳೋದಾಗಿರ್ಬೋದು. ಈ ರೀತಿ ಕೆಲವೊಂದು ವ್ಯಕ್ತಿಗಳಿಗೆ ಕೆಲವೊಂದು ಡ್ರೀಮ್ಸ್ ಅಂತ ಇರುತ್ತೆ. ಆ ಒಂದು ಡ್ರೀಮ್ ಅಂತಕ್ಕಂಥದ್ದು 2026ರಲ್ಲಿ ನಿಮ್ಮ ಕನಸು ಖಂಡಿತ ನನಸಾಗುತ್ತೆ. ಮುಖ್ಯವಾಗಿ ವ್ಯಾಪಾರವನ್ನು ಮಾಡ್ತಾ ಇರ್ತಕ್ಕಂತಹ ಮೇಷರಾಶಿಯವರಿಗೆ ಈ ಒಂದು ಮಾಸ ಅಂತಕ್ಕಂಥದ್ದು ಅದ್ಭುತ ಅಂತಲೇ ಹೇಳ್ಬೋದು. ಅವರು ಮಾಡಿರುವಂತಹ ಒಂದು ಬಂಡವಾಳ ಹಾಕಿರುವಂತಹಕ್ಕೆ ಅವರು ಹೆಚ್ಚಿನ ಲಾಭವನ್ನು ಪಡೆಯಲು ಯಶಸ್ವಿ ಆಗ್ತಾರೆ. ಹೆಚ್ಚಿನ ಧನಲಾಭವನ್ನು ಇವರು ಲಾಭವನ್ನು ಪಡೆಯೋದರಲ್ಲಿ ತುಂಬ ಒಂದು ಮುಂದೆಜ್ಜೆ ಆಗ್ತಾರೆ ಅಂತ ಹೇಳ್ಬೋದು. ಹಾಕಿರುವಂಥ ಇನ್ವೆಸ್ಟ್ಮೆಂಟ್ 10 ರೂಪಾಯಿ ಆಗಿದ್ದರೆ ಅವರಿಗೆ ಬರುವಂತಹ ಲಾಭ ಅಂತಕ್ಕಂಥದ್ದು 100 ರೂಪಾಯಿನಲ್ಲಿ ಇರುತ್ತೆ. ಆ ರೀತಿಯಾದಂತಹ ಲಾಭವನ್ನು ಪಡೆಯುತ್ತಾರೆ. ಮತ್ತು ಈ ಮೇಷರಾಶಿಯವರು ಈ ಒಂದು ಮಾಸದಲ್ಲಿ ಇವರಿಗೆ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಯಾವ ಟೈಮಲ್ಲಿ ಯಾವ ಡಿಸಿಷನ್ನ ತಗೊಳ್ಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಈ ರೀತಿಯಿಂದ ಅವರು ತೆಗೆದುಕೊಳ್ಳುವಂತಹ ಒಂದು ಟೈಮ್ ಮ್ಯಾನೇಜ್ಮೆಂಟಿಂದ ಅವರು ಹೆಚ್ಚಿನ ಒಂದು ಲಾಭವನ್ನು ಪಡೆಯುತ್ತಾರೆ. ಇನ್ನು ಈ ಒಂದು ಪರಿಹಾರಗಳನ್ನು ನಾವು ನೋಡೋದಾದ್ರೆ, ಅಂದರೆ 2026ರಲ್ಲಿ ಜನವರಿಯವರಲ್ಲಿ ಮೇಷರಾಶಿಯವರಿಗೆ ಎಲ್ಲವೂ ಕೂಡ ಶುಭ ಫಲಗಳೇ ಇದೆ. ಇನ್ನು ಹೆಚ್ಚಿನ ಫಲಗಳನ್ನು ನೀವು ಪಡಿಬೇಕು ಅಂತ ಅಂದರೆ ಆದಷ್ಟು ನೀವು ಶನಿವಾರದ ದಿನದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ದೇವರ ದರ್ಶನವನ್ನು ಪಡೆಯೋದಾಗಿರ್ಬೋದು, ಅಥವಾ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಮಾಲೆಯನ್ನು ಹಾಕುವುದರಿಂದ ನೀವು ಹೆಚ್ಚಿನ ಲಾಭವನ್ನು ಪಡಿತೀರಾ. ಮತ್ತು ಆದಷ್ಟು ನೀವು ಹನುಮಾನ್ ಚಾಲೀಸವನ್ನು ನೀವು ಓದುವುದರಿಂದ ನಿಮಗೆ ಒಂದು ಧೈರ್ಯ ಅಂತಕ್ಕಂಥದ್ದು ಹೆಚ್ಚಿನದಾಗಿ ಬರುತ್ತೆ. ಒಟ್ಟಾಗಿ ನಾವು ಮೇಷರಾಶಿಯವರಿಗೆ ಈ ಒಂದು ಮಾಸದಲ್ಲಿ ನೋಡೋದಾದರೆ ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಸಕ್ಸಸ್ ಅಂತಕ್ಕಂಥದ್ದು ನಿಮ್ಮದಾಗಿರುತ್ತೆ. ಒಳ್ಳೆಯ ಹಣದ ಲಾಭವೂ ಇದೆ ಮತ್ತು ಆಕಸ್ಮಿಕ ಧನ ಲಾಭವೂ ಇದೆ. ಒಂದು ಸಂತಾನ ಭಾಗ್ಯವನ್ನು ನೋಡ್ಬೋದಾಗುತ್ತೆ. ಈ ರೀತಿಯಾಗಿ
ಎಲ್ಲವೂ ಕೂಡ ಇವರಿಗೆ ಶುಭ ಅಂತಲೇ ಹೇಳ್ಬೋದು. ಅಂದರೆ 2020 ಮಾಸ ಅಂತಕ್ಕಂಥದ್ದು ಶುಭಾರಂಭ ಅಂತಕ್ಕ ನಾವು ಹೇಳ್ಬೋದಾಗುತ್ತೆ. ಈ ಶುಭಾರಂಭದಿಂದಲೇ ನಾವು 2026 ಬರಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಕೂಡ ಆ ದೇವರ ಆಶೀರ್ವಾದ ಅಂತಕ್ಕಂಥದ್ದು ಸದಾ ಇರಲಿ ಅಂತ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.